ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನನ್ನ ಹತ್ರ ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ಇದೆ. ಹೀರೋ ಕಂಪ್ನಿಯ ಸಬ್ ಬ್ರಾಂಚ್ ಆಗಿರೋ ವಿಡಾ ಅನ್ನೋ ಕಂಪ್ನಿದು. ಸೊ ಇದು ಬಂದು ವಿಡಾ VX2+. ಸೊ ಗಾಡಿ ಡಿಸೈನ್ ಬಗ್ಗೆ ಹೇಳೋದಾದ್ರೆ ತುಂಬಾ ಕ್ಲೀನ್, ಡೀಸೆಂಟ್ಲಿ ಡಿಸೈನ್ಡ್ ಗಾಡಿ ಆಗಿರುತ್ತೆ. ಸೊ ಸಿಟಿ ಪರ್ಪಸ್ ಗೆ ಪರ್ಫೆಕ್ಟ್ ಗಾಡಿ ಅಂತ ಹೇಳ್ಬೋದು. ಸೊ ಯಾವ್ದೇ ಆದಂತ ಜಾಸ್ತಿ ಕ್ರೀಸಸ್ ಗಳು ಅಥವಾ ಶಾರ್ಪ್ ಕಟ್ಸ್ ಗಳಿಲ್ಲ. ಸೊ ಹೆಡ್ಲೈಟ್ಸ್ ವಿಷಯ ಬರೋದಾದ್ರೆ, ಸೊ ಕಂಪ್ಲೀಟ್ಲಿ LED ಸೆಟಪ್. ಸೊ LED DRLs ನೀವು ನೋಡ್ಬೋದು. ವಿಡಾ ಅನ್ನೋ ಒಂದು ಸಿಗ್ನೇಚರ್ DRLs ಇದಾಗಿರುತ್ತೆ. ಸೊ ಕ್ವಾಡ್ ಸೆಟ್ ಆಫ್ ಪ್ರೊಜೆಕ್ಟರ್ ಸಿಸ್ಟಮ್ ನಿಮ್ಗೆ ಇಲ್ಲಿ ಸಿಗುತ್ತೆ, ಕಂಪ್ಲೀಟ್ಲಿ LED. ಸೊ ನಿಮ್ಗೆ 12 ಸೈಜ್ದು ಅಲಾಯ್ ವೀಲ್ ಸಿಗುತ್ತೆ. ಸೊ ಇದ್ರ ಟೈರ್ಸ್ ಪ್ರೊಫೈಲ್ ಬಂದು 90/90 ಅಂಡ್ ಫ್ರಂಟ್ ಅಲ್ಲೂ ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಸೈಡ್ ವೇಸ್ ನೀವು ನೋಡೋದಾದ್ರೆ ತುಂಬಾ ಕ್ಲೀನ್ಲಿ ಡಿಸೈನ್ ಆಗ್ಲಿ ಹೇಳ್ದಂಗೆ, ಯಾವ್ದೇ ಆದಂತ ಜಾಸ್ತಿ ಓವರ್ ಆಲ್ ಡಿಸೈನ್ ಆಗಿರ್ಬೋದು, ಬಾಡಿಲಿ ಬಲ್ಕಿನೆಸ್ ಯಾವ್ದೇ ಆದಂತ ಎಲ್ಲ ಕ್ಲೀನ್ಲಿ ಡಿಸೈನ್ಡ್. ಸೊ ಒಂದು ಮರ್ಜಿಂಗ್ ಎಫೆಕ್ಟ್ ಕೊಡುತ್ತೆ ಓವರ್ ಆಲ್ ಗಾಡಿಲಿ. ಸೊ ಇನ್ನೊಂದು ನೀವು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು, ಯಾವ್ದೇ ಆದಂತ ಬೆಲ್ಟ್ ಸಿಸ್ಟಮ್ ಆಗ್ಲಿ ಚೈನ್ ಸಿಸ್ಟಮ್ ಆಗ್ಲಿ ಗಾಡಿಲಿ ಇಲ್ಲ. ಸೊ ಇದ್ರಲ್ಲಿ ಬಂದು ಮೋಟರ್ ಸಿಗುತ್ತೆ ಹಿಂದೆ ಅಂಡ್ ಡ್ರಮ್ ಬ್ರೇಕ್ಸ್, ಯಾವ್ದೇ ಆದಂತ ಡಿಸ್ಕ್ ಬ್ರೇಕ್ಸ್ ಹಿಂದೆ ಆಫರ್ ಮಾಡಿಲ್ಲ. ಸೊ ರಿಯರ್ ಡಿಸೈನ್ ಬರೋದಾದ್ರೆ ಸೇಮ್ ಫ್ರಂಟ್ ಅಲ್ಲಿ ಯಾವ ತರ ಇದೆಯೋ ಹೆಡ್ಲೈಟ್ಸ್ ಅದೇ ತರ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಟೇಲ್ ಲೈಟ್ಸ್ಗೂ ಸೇಮ್ ಡಿಸೈನ್ಸ್, ತುಂಬಾ ಚಿಕ್ಕದಾಗಿ ನೀಟಾಗಿದೆ. ಪವರ್ಡ್ ಬೈ ಹೀರೋ ಅನ್ನೋ ಒಂದು ಬ್ಯಾಡ್ಜಿಂಗ್ ಇದೆ. ಸೊ ಇಂಡಿಕೇಟರ್ಸ್ ಕೂಡ ನೀಟಾಗಿ ಮಡ್ಗಾಡ್ಗೆ ಮರ್ಜ್ ಆಗಿದೆ. ಸೊ ಬಿದ್ರೆ ಕಟ್ ಆಗೋ ಚಾನ್ಸಸ್ ಗಳು ಯಾವ್ದೇ ಅಂತ ಇಲ್ಲ ಇಲ್ಲಿ. ಸೊ LED ಇಂಡಿಕೇಟರ್ಸ್, ಕಂಪ್ಲೀಟ್ ಗಾಡಿಲಿ LED ಸೆಟಪ್ ಇದೆ. ಸೊ ಕ್ಲೀನ್ಲಿ ಒಂದು ಮರ್ಜಿಂಗ್ ಶೇಪ್ ಅನ್ನೋದು ಈ ಗಾಡಿಲಿ ಹೊಂದಿದೆ. ಸೊ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ, ಮೇನ್ ಥಿಂಗ್ ಇದರಲ್ಲಿ ಫಿಸಿಕಲ್ ಕೀ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆ ಪಾಸ್ವರ್ಡ್ ಒತ್ತೋದು ವಿಚ್ ಮೇಕ್ಸ್ ವೆರಿ ಅನ್ಈಸಿ. ಸೊ ಫಿಸಿಕಲ್ ಕೀಸ್ ಬೆಟರ್. ಸೊ ವಿಡಾ ಪವರ್ಡ್ ಬೈ ಹೀರೋ ಅನ್ನೋದೊಂದು ಅನಿಮೇಷನ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಬಂದು ನಿಮ್ಗೆ 4.3 ಇಂಚಸ್ TFT ಡಿಸ್ಪ್ಲೇ ಸಿಗುತ್ತೆ. ಸೊ ಗಾಡಿ ಆನ್ ಮಾಡ್ಬೇಕು ಅಂದ್ರೆ ಬ್ರೇಕ್ ಹಿಡ್ದು ಸ್ಟಾರ್ಟ್ ಬಟನ್ ಆನ್ ಮಾಡೋದು. ಸೊ ನಿಮ್ಗೆ ಈ ಡಿಸ್ಪ್ಲೇನ ಟಾಗಲ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸ್ವಿಚಸ್ ಗಳು ಯೂಸ್ ಮಾಡಬೇಕು. ಸೊ ಇಲ್ಲಿ ಬಂದು ನಿಮ್ಗೆ ಒಂದು SOS ಬಟನ್ ಸಿಗುತ್ತೆ, ಯಾವ್ದೇ ಆದಂತ ಎಮರ್ಜೆನ್ಸೀಸ್ ಇದ್ರೆ. ಸೊ ಅದಕ್ಕೆ ಸೊ ಈ ಬಟನ್ ಇಂದ ನೀವು ಕಂಪ್ಲೀಟ್ ಈ ಡಿಸ್ಪ್ಲೇನ ಟಾಗಲ್ ಮಾಡ್ಬೋದು. ಸೊ ಒಂದ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇವತ್ತಿನ ಡೇಟ್ ಆಗಿರ್ಬೋದು, ಕರೆಂಟ್ ರೈಡ್. ಸೊ ಕೆಳಗೋದ್ರೆ ಟ್ರಿಪ್ A, ಅದರಲ್ಲೂ ಕೂಡ ನಿಮ್ಗೆ ಆವ್ರೇಜ್ ಸ್ಪೀಡ್ ತೋರಿಸುತ್ತೆ, ರೀಸೆಟ್ ಮಾಡ್ಕೋಬಹುದು. ಅಂಡ್ ಕನೆಕ್ಟ್ ಫೋನ್ ನ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಯಾವ್ದೇ ಆದಂತ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಅದರ ಡೀಟೇಲ್ಸ್ ಗಳು ಇಲ್ಲಿ ಬರುತ್ತೆ. ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೆಟ್ಟಿಂಗ್ಸ್ ಹೋಗುತ್ತೆ. ಸೊ ಇಲ್ಲಿ ನೀವು ಗಾಡಿ ಜೊತೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ರೆ ಕನೆಕ್ಟ್ ಫೀಚರ್ಸ್ ಯೂಸ್ ಮಾಡಬಹುದು. ಅಂಡ್ ಮೈ ಸ್ಕೂಟರ್ ಅಲ್ಲಿ ನಿಮ್ಗೆ ಸೊ ಒಂದು ಪ್ರೆಸ್ ಮಾಡಿ ಇದನ್ನೊಂದು ಸಿಂಗಲ್ ಪ್ರೆಸ್ ಮಾಡಿದ್ರೆ ಸೊ ಬೂಸ್ಟ್ ಮೋಡ್ ಅನ್ನೋದು ಸಿಗುತ್ತೆ. ಸೊ ಇಕೋ ಮೋಡ್ ಅಲ್ಲಿ ಇದೊಂದು 45 kmph ತನಕ ಹೋಗುತ್ತೆ, ಅಲ್ಲಿ ಲಾಕ್ ಆಗಿರುತ್ತೆ. ಸೊ ಬೂಸ್ಟ್ ಮೋಡ್ ಹಾಕಿದ್ರೆ ಎಕ್ಸ್ಟ್ರಾ ನಿಮಗೆ ಒಂದು ಸ್ಪೀಡ್ ಸಿಗ್ಬಹುದು. ರೀಸನ್ ಗಾಗಿ ಬೂಸ್ಟ್ ಮೋಡ್ ಅಂತ ಒಂದು ಕೊಟ್ಟಿದ್ದಾರೆ. ಅಂಡ್ ಬಜರ್ ಸೌಂಡ್, ಸೊ ಆ ಇಂಡಿಕೇಟರ್ಸ್ ಆ ಸೌಂಡ್ ಆನ್ ಆಫ್ ಮಾಡ್ಕೋಬೇಕಾ ಅನ್ನೋದೊಂದಷ್ಟೇ. ಸೊ ಇಲ್ಲಿ ನಿಮ್ಗೆ ಅಬೌಟ್ ಸಿಗುತ್ತೆ, ರೈಡರ್ ಇನ್ಫೋ, ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ಸ್ಟೋರ್ ಮಾಡಿದ್ರೆ ಅಂಡ್ ಸಾಫ್ಟ್ವೇರ್ ವರ್ಷನ್ ಎವ್ರಿಥಿಂಗ್. ಸೊ ಬ್ಯಾಕ್ ಬರ್ಬೇಕು ಅಂದ್ರೆ ಜಸ್ಟ್ ಬ್ಯಾಕ್ ಅಷ್ಟೇ. ಸ್ಟ್ಯಾಂಡ್ ಸೆನ್ಸರ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂಡ್ ಇಲ್ಲಿ ಬೈ ನಿಮ್ಗೆ ಒಂದು ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಸೊ ಇದು ಕಂಪ್ನಿಯವರು ಒಂದು ಫ್ರೀ ಚಾರ್ಜಿಂಗ್ ಕೊಡ್ತಾರಲ್ಲ, ಅದರಿಂದ ಇದು ಕನೆಕ್ಟ್ ಮಾಡೋದು. ಇಲ್ಲ ಅಂದ್ರೆ ಸೊ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮಗೆ ಚಾರ್ಜರ್ ಸಿಗುವಂತದ್ದು ಹಾಗಾಗಿ ಇಲ್ಲಿ ಪಿನ್ ಮಾಡ್ಬೇಕು ನೀವು. ಸೊ ಒಂದು ಸ್ಮಾಲ್ ಸಾಕೆಟ್ ಪಿನ್ ಚಾರ್ಜರು. ಸೊ ನೀವು ಯಾವ್ಯಾವ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತೀರಲ್ವಾ, ಸೊ ಆ ತರಾನೇ ಅದೇ ಸಾಕೆಟ್ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಸ್ಪೆಷಲ್ ಯಾವ್ದೇ ಅಂತ ಬೇಕಾಗಿಲ್ಲ. ಸೊ ಇದ್ರಲ್ಲಿ ಬಂದು ನಿಮ್ಗೆ ಇನ್ನೊಂದು ಫೀಚರ್ ಏನಂದ್ರೆ, ಇದರಲ್ಲಿ ನಿಮ್ಗೆ ರಿಮೂವೇಬಲ್ ಬ್ಯಾಟ್ರಿ ಸಿಗುತ್ತೆ. ಸೊ ಇದು ಬಂದು ಇದರ ಬ್ಯಾಟ್ರಿ. ಸೊ ನೀವ್ ಯಾವ್ದಾದ್ರು ಅಪಾರ್ಟ್ಮೆಂಟ್ಸ್ ಅಥವಾ ಎಲ್ಲರೂ ಬೇರೆ ಕಡೆ ಇದ್ರೆ ವೇರ್ ಯು ಕಾಂಟ್ ಚಾರ್ಜ್ ಯುವರ್ ಸ್ಕೂಟರ್, ಸೊ ಅವಾಗ ನೀವು ಇದನ್ನ ಎತ್ಕೋಗಿ ಯು ಕ್ಯಾನ್ ಈಸಿಲಿ ಚಾರ್ಜ್ ಇಟ್. ಸೊ ಮನೆಯಲ್ಲಿ ಒಂದು ಈಸಿ ಆಪ್ಷನ್ ಇದು ಬ್ಯಾಟ್ರಿ. ಸೊ ಒಂದ್ ಬ್ಯಾಟ್ರಿಲೂ ನೀವು ರನ್ ಮಾಡ್ಬೋದು, ಇನ್ನೊಂದ್ ಬ್ಯಾಟ್ರಿನ ಚಾರ್ಜ್ಗೆ ಹಾಕಿ ಒಂದ್ ಬ್ಯಾಟ್ರಿಲೂ ನೀವು ರನ್ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಗೆ ಅರೌಂಡ್ 22 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ಸಫಿಶಿಯಂಟ್ ಒಂದು ಸ್ಮಾಲ್ ಮೀಡಿಯಂ ಸೈಜ್ ಹೆಲ್ಮೆಟ್ ಇಟ್ಕೋಬಹುದು ಅಷ್ಟೇ. ಸೊ ಇನ್ ಕೇಸ್ ನೀವು ಒಂದ್ ಬ್ಯಾಟ್ರಿ ರಿಮೂವ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಇದಿಷ್ಟು ಇದರ ಓವರ್ ಆಲ್ ಫೀಚರ್ಸ್ ಆಗಿತ್ತು. ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಗುಡ್ ಕಂಪೇರ್ ಟು ಅದರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಇನ್ ದಿ ಮಾರ್ಕೆಟ್. ಬಟ್ ಒಂದೊಂದು ಫ್ಲಾಸ್ ಗಳಿದೆ. ಏನಂದ್ರೆ ದ ಕ್ವಾಲಿಟಿ ಆಫ್ ದಿಸ್
ಥಿಂಗ್ಸ್. ಇಲ್ಲಿ ನೋಡಿ, ಇಲ್ಲಿ ಇಫ್ ಪಾಸಿಬಲ್ ನೀವು ನೋಡ್ಬೋದು ರಸ್ಟಿಂಗ್ ಫಾರ್ಮೇಶನ್ ಆಗಿದೆ. ಸೊ ಇದು ಬಂದಿರೋ ಒಂದು 2 months ಓಲ್ಡ್ ಅಷ್ಟೇ ಗಾಡಿ. ಸೊ ಆಲ್ರೆಡಿ ರಸ್ಟಿಂಗ್ ಫಾರ್ಮೇಶನ್ ಬೋಲ್ಟ್ಸ್ ಅಲ್ಲಿ ಆಗಿರ್ಬೋದು, ಸ್ಮಾಲ್ ಸ್ಮಾಲ್ ಏರಿಯಾಸ್ ವೇರ್ ಮೆಟಲ್ ಅಲ್ಲಿ ರಸ್ಟಿಂಗ್ ಫಾರ್ಮೇಶನ್ ಇದೆ. ಸೊ ಹೀರೋ ಒಂದು ನೋನ್ ಕಂಪ್ನಿ ಆಗಿರೋದ್ರಿಂದ ಸೊ ಇಂಥ ಸ್ಮಾಲ್ ಥಿಂಗ್ಸ್ ಅಲ್ಲಿ ದೇ ಕುಡ್ ಹ್ಯಾವ್ ಗಾನ್ ಬೆಟರ್. ಸೊ ಒಂದು ಒಳ್ಳೆ ಕೆಲಸ ಮಾಡ್ಬೋದಿತ್ತು, ಬಟ್ ಎಲ್ಲಾದ್ರಲ್ಲೂ ಒಂದು ಫ್ಲಾಸ್ ಇದ್ದತೆ. ಸೊ ಕ್ವಾಲಿಟಿ ಇಶ್ಯೂಸ್ ಆರ್ ದೇರ್ ಅಂಡ್ ದಟ್ ಕ್ವಿಕಿ ನಾಯ್ಸ್. ಸೊ ಇದೆಲ್ಲ ಫೈಬರ್ಸ್ ನಿಮ್ಗೆ ಓಡಿಸ್ಬೇಕಾದ್ರೆ ಒಂದು ನಾಯ್ಸ್ ಕೊಡುತ್ತೆ. ಸೊ ಸೌಂಡ್ ಅಂತೂ ಡೆಫಿನೆಟ್ಲಿ ಇದೆ. ಸೊ ಬನ್ನಿ, ಲೆಟ್ಸ್ ರೈಡ್ ಅಂಡ್ ಸಿ ಹೌ ಇಟ್ ಫೀಲ್ಸ್ ಟು ರೈಡ್. ಸೊ ಕಂಫರ್ಟ್ ಬಗ್ಗೆ ಹೇಳೋದಾದ್ರೆ ವೆರಿ ಗುಡ್ ಸೀಟ್ಸ್ ಅಂಡ್ ಇಲ್ಲೂ ನಿಮಗೆ ಗುಡ್ ಫ್ಲಾಟ್ ಫುಟ್ ರೆಸ್ಟ್ ಸಿಗುತ್ತೆ. ಸೊ ಈ ಫುಟ್ಬೋರ್ಡ್ ಫ್ಲಾಟ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ಸ್ಗಳಿಗೆ ತುಂಬಾ ಯೂಸ್ಫುಲ್ ಗೈಸ್. ಓಡ್ಸಕ್ಕಾಗಿರ್ಬೋದು, ಯಾವ್ದಾದ್ರು ಸಾಮಾನು ತರಬೇಕು ಅಂದ್ರೆ ಯಾವುದೇ ಆದಂತ ನಮ್ಮ ಇಂಡಿಯನ್ ಕೆಲಸಗಳಿಗೆ ತುಂಬಾ ಈಸಿ. ಸೊ ಈಗ ಈಕೋ ಮಾಡೆಲ್ ಇದೆ. ಸೊ ಈಕೋಲಿ ನಿಮ್ಗೆ ಅರೌಂಡ್ 45 ಟಾಪ್ ಸ್ಪೀಡ್ ಸಿಗುತ್ತೆ ವಿತೌಟ್ ಬೂಸ್ಟ್ ಮೋಡ್ ಆನ್ ಮಾಡಿದೆ. ಸೊ ಈ ಗಾಡಿಯ ಕ್ಲೇಮ್ಡ್ ರೇಂಜ್ ಬಂದು 142 142 ಕಿಲೋಮೀಟರ್ಸ್, ಬಟ್ ಅದು ಕ್ಲೇಮ್ಡ್ ರೇಂಜ್ ಅಷ್ಟೇ. ಸೊ ಆಕ್ಚುಯಲ್ ರಿಯಲ್ ವರ್ಲ್ಡ್ ಲೈಫ್ ನಿಮ್ಗೆ 90 ಕಿಲೋಮೀಟರ್ಸ್ ಅಷ್ಟೇ. ಅದು 90 ಯಾವಾಗ ಈಕೋ ಮೋಡಲ್ಲಿ ಸಿಂಗಲ್ ಪರ್ಸನ್ ಅರೌಂಡ್ 70 ವೆಯ್ಟ್ ಇದ್ದಿ, ಟೆಂಪರೇಚರ್ಸ್ ಎಲ್ಲ ಕರೆಕ್ಟ್ ಒಂದು ಮ್ಯಾಕ್ಸಿಮಮ್ ಡೀಸೆಂಟ್ ಕಂಡೀಷನ್ ಅಲ್ಲಿ ಇದ್ರೆ ಅವಾಗ ನಿಮ್ಗೆ ಆ ರೇಂಜ್. ಸೊ ಟೆಂಪರೇಚರ್ ವ್ಯತ್ಯಾಸ ಆಯ್ತು, 2 persons ಇದ್ದೀರಾ, ಪಿಲಿಯನ್ ಇದಾರೆ ಅಂಡ್ ವೆಯ್ಟು ಇದೆ ಗಾಡಿಲಿ ಅಂದ್ರೆ ಆ ರೇಂಜ್ ಕೂಡ ಡ್ರಾಪ್ ಆಗುತ್ತೆ. ಸೊ ಒಂದು ಬ್ಯಾಕ್ ಪ್ಯಾಚಸ್ ಗಳಲ್ಲಿ ಈ ಗಾಡಿ ಟೆಸ್ಟ್ ಮಾಡೋದಾದ್ರೆ, ಸೊ ಸಸ್ಪೆನ್ಷನ್ ಸೆಟಪ್ ವೆರಿ ಗುಡ್ ಸಸ್ಪೆನ್ಷನ್ ಸೆಟಪ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಆದಂತ ಹಾರ್ಡ್ ಫೀಲ್ ಇಲ್ಲ. ಸೊ ನೀವು ರೈಡ್ ಆನ್ ದಿ ಗೋ ಮೋಡ್ ಚೇಂಜ್ ಮಾಡ್ಕೋಬಹುದು. ಕೆಲವೊಂದು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನೀವು ಅದನ್ನ ಮಾಡಕ್ ಆಗಲ್ಲ. ಸೊ ಬ್ಯಾಕ್ ಪ್ಯಾಚಸ್ ಗಳಲ್ಲಿ ನಾವು ಓಡಿಸೋದಾದ್ರೆ ಸೊ ಒಳ್ಳೆ ನಿಮ್ಗೆ ಪವರ್ ಕೊಡುತ್ತೆ ಅಂಡ್ ಆ ಹಳ್ಳಗಳಲ್ಲಿ ನಿಮ್ಗೆ ಅಷ್ಟು ಫೀಲ್ ಆಗಲ್ಲ. ಸಸ್ಪೆನ್ಷನ್ ಸೆಟಪ್ ಇಸ್ ಗುಡ್, ಬಟ್ ಈ ಗಾಡಿಯ ಓನರ್ದು ಕಂಪ್ಲೇಂಟ್ ಆಸ್ ವೆಲ್ ಆಸ್ ನನಗ್ ಫೀಲ್ ಏನಾಗಿದೆ ಅಂದ್ರೆ ದೇರ್ ಆರ್ ಚೀಪ್ ಪ್ಲಾಸ್ಟಿಕ್ಸ್. ಫಾರ್ ಎಕ್ಸಾಂಪಲ್ ಇದಾಗಿರ್ಬೋದು. ಸೊ ಅಂಡ್ ದಿಸ್ ಮಿರರ್ಸ್, ಸೊ ಈ ಮಿರರ್ಸ್ ತುಂಬಾ ಚೀಪ್ ಕ್ವಾಲಿಟಿ ಇದಾಗಿರುತ್ತೆ. ಯಾಕೆಂದ್ರೆ ನೀವು ತುಂಬಾನೇ ವೈಬ್ರೇಷನ್ಸ್ ನೋಡ್ಬೋದು, ಯಾವ ಇಮೇಜ್ ಕ್ಲಿಯರ್ ಆಗೇ ಇಲ್ಲ. ಸೊ ಈಗ ನಾರ್ಮಲ್ ಸ್ಕೂಟರ್ ತಗೊಂಡ್ರು ಬೆಟರ್ ಮಿರರ್ಸ್ ಕೊಟ್ಟಿರ್ತಾರೆ ನಾನ್ ನೋಡಿರೋ ಪ್ರಕಾರ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಈ ತರ ಗಾಡಿಗೆ ಒಂದು ಬೆಟರ್ ಮಿರರ್ ಕ್ವಾಲಿಟಿ ಆಗಿರುವಂತ ಮಿರರ್ ಕೊಡ್ಬೋದಿತ್ತು. ಸೊ ಬ್ಯಾಕ್ ಪ್ಯಾಚಸ್ ಗಳಲ್ಲಿ ಇದು ಈ ಗಾಡಿಯ ಕಥೆ ಆಗಿರುತ್ತೆ. ಸೊ ಈ ಗಾಡಿ ನೀವು ಲೇಡೀಸ್ ಆಗಿದ್ರೆ ಆರ್ ಸಿಟಿ ಕಮ್ಯೂಟ್ ಪರ್ಪಸ್ ತುಂಬಾ ಹತ್ತತ್ರ ಡಿಸ್ಟೆನ್ಸ್ ಆಗಿದ್ರೆ ಈಸಿಯಾಗಿ ಇದು ಹೋಗ್ಬೋದು ನೀವು. ಅಂಡ್ ಜಾಸ್ತಿ ಪೈಸಾ ಬೇಡ, ಒಂದು ಮಿನಿಮಲ್ ಬಜೆಟ್ ಆಗಿ ಒಂದು ರೀಸೆಂಟ್ ಗಾಡಿ ಇಲ್ಲೇ ಸರೌಂಡಿಂಗ್ ಓಡಾಡ್ಕೊ ಬರಕ್ಕೆ ವಿತೌಟ್ ಎನಿ ಎಕ್ಸ್ಟ್ರಾ ಮನಿ ಆನ್ ಸರ್ವಿಸಿಂಗ್ ಅಂತ ಎಲ್ಲ ನೋಡಿದ್ರೆ ಇಟ್ಸ್ ಮೆಂಟ್ ಫಾರ್ ಯು. ಸೊ ಒಳ್ಳೆ ಗಾಡಿ ಆಗಿರುತ್ತೆ. ಸೊ ಹೀರೋ ಒಂದು ಒಳ್ಳೆ ಕಂಪ್ನಿ ಆಗಿರೋದ್ರಿಂದ ಸರ್ವಿಸಿಂಗ್ ಕೂಡ ಇದೆ ಅಂಡ್ ಯಾವುದೇ ತೊಂದರೆ ಆದ್ರೆ ನಿಮ್ಗೆ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನ್ ನೋಡಿರೋ ಮಟ್ಟಕ್ಕೆ ನನ್ನ ಈ ಗಾಡಿ ಬಂದು ನನಗೆ ಗೊತ್ತಿರೋದೇ ಇರೋದ್ರಿಂದ ಸರ್ವಿಸಿಂಗ್ ಎಲ್ಲ ಗುಡ್ ಆಗೇ ಇದೆ. ಯಾವುದೇ ಆದಂತ ಕಂಪ್ಲೇಂಟ್ಸ್ ಸರ್ವಿಸಿಂಗ್ ಇಲ್ಲ. ಸರ್ವಿಸ್ ಆಮೇಲೆ ಡಿಪೆಂಡ್ಸ್ ಆಲ್ಸೋ. ಸೊ ಡೀಲರ್ ಟು ಡೀಲರ್ ಡಿಪೆಂಡ್ಸ್ ಆಗುತ್ತೆ. ಸೊ ಇಲ್ಲಿ ತನಕ ಯಾವುದೇ ಆದಂತ ಕಂಪ್ಲೇಂಟ್ಗಳು ನಮಗ್ ಬಂದಿಲ್ಲ. ಸೊ ಯಾವ್ದಾದ್ರು ಕಂಪ್ಲೇಂಟ್ ನಿಮಗ್ ಬಂದಿದ್ರೆ ಕಮೆಂಟ್ ಡೌನ್ ಬಿಲೋ. ಸೊ ಈ ಗಾಡಿ ಈ ಪ್ರೈಸ್ ರೇಂಜ್ಗೆ ವರ್ತಿಟ್ಟ ಅನ್ನೋದು ಯೋಚನೆ ಮಾಡೋದಾದ್ರೆ ಆಗ್ಲೇ ಹೇಳ್ದಂಗೆ ಸೊ ನಿಮ್ದು ಡೈಲಿ ಪರ್ಪಸ್, ಡೈಲಿ ನೀಡ್ಸ್ ಮೇಲೆ ನೋಡಿ. ಬಿಕಾಸ್ ಈ ಪ್ರೈಸ್ ರೇಂಜ್ಗೆ ನಿಮ್ಗೆ ಅದರ್ ಬ್ರ್ಯಾಂಡ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಕೂಡ ಸಿಗುತ್ತೆ, ಬೆಟರ್ ಫೀಚರ್ಸ್, ಬೆಟರ್ ರೇಂಜ್ ಕೂಡ ನಿಮಗೆ ಸಿಗುತ್ತೆ. ಯಾಕೆ ಅಂದ್ರೆ 90 ಕಿಲೋಮೀಟರ್ಸ್ ಐ ಸಮ್ವೇರ್ ಫೀಲ್ ವಿತ್ ಇಟ್ ಈಸ್ ನಾಟ್ ಎನಫ್. ಸೊ ತುಂಬಾನೇ ಕಡಿಮೆ ಅಂತ ನನಗನ್ಸ್ತು. ಬಿಕಾಸ್ ಒಂದು ಎಲೆಕ್ಟ್ರಿಕ್ ಗಾಡಿ ಅಂದ್ಮೇಲೆ ಮಿನಿಮಮ್ ಒಂದು 110 ಮೈಲೇಜ್ ಕೊಡೋದು ಇಟ್ ಈಸ್ ನೆಸೆಸರಿ ಯಾವುದೇ ಗಾಡಿ ಆಗಿದ್ರು. ಸೊ 90 ಇಸ್ ಟೂ ಲೋ, ವೆರಿ ಲೋ. ಅದು ನೀವು ಈಕ್ವಲ್ ಓಡಿಸಿ. ಸೊ ನಿಮ್ದು ಡೈಲಿ ಕಮ್ಯೂಟಿಂಗ್ ಪರ್ಪಸ್ ಆದ್ರೆ ಮೇ ಬಿ ಯು ಕ್ಯಾನ್ ಗೋ ಫಾರ್ ಇಟ್. And let's check the bike performance. So in sports mode,
ಸ್ಪೋರ್ಟ್ಸ್ ಮೋಡ್ ನಿಮ್ಗೆ ಇದು 80. ಸೊ ಓವರ್ ಆಲ್ ಬೈಕ್ ಪರ್ಫಾರ್ಮೆನ್ಸ್ ಸ್ಪೀಡ್ ಏನಿದೆಯಲ್ಲ, ಟಾಪ್ ಸ್ಪೀಡ್ 80 ಕಿಲೋಮೀಟರ್ಸ್ ಪರ್ ಅವರ್ಗೆ ಲಾಕ್ ಆಗಿರುತ್ತೆ. ಸೊ ಈ ಗಾಡಿ ಯಾರು ತಗೋಬೇಕು ಅನ್ನೋದು ಹೇಳೋದಾದ್ರೆ, ಸೊ ಈ ಗಾಡಿ ತಗೊಳ್ಳೋದು ಡೈಲಿ ಕಮ್ಯೂಟರ್ ಅಂದ್ರೆ ತುಂಬಾ ಶಾರ್ಟ್ ಡಿಸ್ಟೆನ್ಸಸ್, ಜಾಸ್ತಿ ಓಡಾಡೋ ಏನು ಇಲ್ಲ ಅಂದ್ರೆ ಅವ್ರು ನೋಡ್ಬೋದು. ಇಲ್ಲ ಅಂದ್ರೆ ಡೆಫಿನೆಟ್ಲಿ ನನಗೆ ಈ ಗಾಡಿ ಅಷ್ಟು ಲೈಕಿಂಗ್ ಆಗಿಲ್ಲ. ಯಾಕೆ ಅಂದ್ರೆ ಒಂದು ರೇಂಜ್ ಕಡಿಮೆ ಅಂಡ್ ಆ ಕ್ವಿರ್ಕಿ ಮೆಟೀರಿಯಲ್ಸ್ ಇದೆಯಲ್ಲ, ಸೊ ಸೌಂಡ್ ಇರಿಟೇಟಿಂಗ್ ಆಗುತ್ತೆ ವೈಲ್ ರೈಡಿಂಗ್, ಅಂಡ್ ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಆಗಿದೆ. ಸೊ ಇದು ಬಂದು ನನ್ನ ಒಪಿನಿಯನ್ ಆಗಿರುತ್ತೆ ಈ ಗಾಡಿ ಬಗ್ಗೆ. ಸೊ ನೋಡೋರು ಈ ಗಾಡಿನೂ ನೋಡ್ಬೋದು, ಒಂದು ಲೀಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಬೇರೆ ಗಾಡಿಗಳು ಇದೇ ಪ್ರೈಸ್ ರೇಂಜ್ ಅಲ್ಲಿ ಒಳ್ಳೆ ಆಫರ್ ಮಾಡುತ್ತೆ, ಫೀಚರ್ಸ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು. ಸೊ ಸಸ್ಪೆನ್ಷನ್ ಸೆಟಪ್ ಇಸ್ ಗುಡ್, ಓವರ್ ಆಲ್ ರೈಡಿಂಗ್ ಇಸ್ ಗುಡ್ ಎಕ್ಸೆಪ್ಟ್ ದಟ್ ನಾಯ್ಸ್. ಸೊ ದಟ್ಸ್ ಇಟ್, ಇದೇ ನನ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, like the video, share it. Thanks for watching. Please do subscribe. Thank you.